ಹಾಯ್ ಫ್ರೆಂಡ್ಸ್, ಗಂಗಾ ನದಿ ಹುಟ್ಟಿದ್ದು ಹೇಗೆ? ಪೌರಾಣಿಕ ಕಥೆಯಲ್ಲಿ ಏನಿದೆ? ಗಂಗಾ ನದಿಯ ನೀರು ಹಾಳಾಗೋದೇ ಇಲ್ಲ ಯಾಕೆ? ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆಯುತ್ವಾ? ಗಂಗೆ ತನ್ನ ಮಕ್ಕಳನ್ನು ಕೊಂದಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗಂಗಾ ನದಿ ಹುಟ್ಟೋದು ಎಲ್ಲಿ? ಉತ್ತರಾಖಂಡ್ನ ಗಂಗೋತ್ರಿಯಲ್ಲಿ ಭಗೀರಥಿ ನದಿ ಹುಟ್ಟುತ್ತೆ. ಅದೇ ರೀತಿ ಬದ್ರಿನಾಥದಿಂದ ಅಲಕ್ನಂದ, ವಿಷ್ಣು ಪ್ರಯಾಗ್ನ ದೌಲಿ ಗಂಗಾ ಸೇರಿದಂತೆ ಹಲವು ನದಿಗಳು ಬಂದು ದೇವಪ್ರಯಾಗ್ನಲ್ಲಿ ಭಗೀರಥಿ ನದಿಯನ್ನು ಸೇರುತ್ತೆ. ಇಲ್ಲಿಂದ ನಂತರ ಹರಿಯೋ ನದಿಯನ್ನು ಗಂಗಾ ನದಿ ಅಂತ ಕರೆಯಲಾಗುತ್ತೆ. ಇದು ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ ಹರಿದು ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ನಂತರ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಗಂಗೆ ಸುಮಾರು 2525 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತಾಳೆ. ಪೌರಾಣಿಕ ಕತೆ ಹೇಳೋದೇನು? ವಿಷ್ಣು ವಾಮನ ಅವತಾರ ಎತ್ತಿದಾಗ ಅವರ ಪಾದದ ಬೆವರ ಹನಿಯಿಂದ ಗಂಗೆಯ ಜನನವಾಯಿತು. ಅದನ್ನು ಬ್ರಹ್ಮ ತಮ್ಮ ಕಮಂಡಲದಲ್ಲಿ ಶೇಖರಿಸಿಟ್ರು. ಇದೇ ಕಾರಣಕ್ಕೆ ಗಂಗೆಗೆ ವಿಷ್ಣುಪದಿ ಅಂತಲೂ ಕರೆಯಲಾಗುತ್ತೆ. ಇದಾದ್ಮೇಲೆ ಹಲವು ಸಮಯದವರೆಗೆ ಗಂಗೆ ಬ್ರಹ್ಮನ ಕಮಂಡಲದಲ್ಲೇ ಇದ್ರು. ವಾಲ್ಮೀಕಿ ಪುರಾಣದ ಪ್ರಕಾರ ಭಗೀರಥ ಮಹಾರಾಜ ಕಪಿಲ ಮುನಿಯಿಂದ ಭಸ್ಮವಾದ ತಮ್ಮ ಪೂರ್ವಜರಿಗೆ ಮುಕ್ತಿ ಕೊಡಿಸಲು ನಿರ್ಧರಿಸಿದ. ಅದಕ್ಕಾಗಿ ಗಂಗೆಯನ್ನು ಭೂಮಿಗೆ ತರೋದು ಅನಿವಾರ್ಯವಾಗಿತ್ತು. ಹೀಗಾಗಿ ಬ್ರಹ್ಮದೇವನ ತಪಸ್ಸು ಮಾಡಿದ. ಬ್ರಹ್ಮದೇವ ಪ್ರತ್ಯಕ್ಷವಾದಾಗ ಗಂಗೆಯನ್ನು ಭೂಮಿಗೆ ಕಳುಹಿಸುವಂತೆ ಬೇಡಿಕೊಂಡ. ಆಗ ಬ್ರಹ್ಮದೇವ ಗಂಗೆ ನೇರವಾಗಿ ಭೂಮಿಗೆ ಇಳಿದರೆ ಆಕೆಯ ಪ್ರಕೋಪಕ್ಕೆ ಇಡೀ ಭೂಮಿಯೇ ಪ್ರಳಯಕ್ಕೆ ಒಳಗಾದೀತು. ಆಕೆಯ ಪ್ರಕೋಪ ತಡೆಯೋ ತಾಕತ್ತು ಇರೋದು ಶಿವನಿಗೆ ಮಾತ್ರ ಅಂತ ಹೇಳಿ ಮಾಯವಾದ್ರು. ನಂತರ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡ್ದ. ಆಗ ಪ್ರತ್ಯಕ್ಷವಾದ ಶಿವನ ಬಳಿಯೂ ಭಗೀರಥ ತನ್ನ ಮನದಾಸೆ ಹೇಳ್ಕೊಂಡ. ಆಗ ಶಿವ ಗಂಗೆಯನ್ನು ತನ್ನ ಜಡೆಯಲ್ಲಿ ಧರಿಸಿ ಆಕೆಯ ಪ್ರಕೋಪ ಕಡಿಮೆ ಮಾಡಿದ್ರು. ಶಿವ ಕೈಲಾಸದಲ್ಲಿ ಇರೋದ್ರಿಂದ ಅದೇ ಜಾಗದಿಂದ ಗಂಗೆ ಭೂಮಿಗೆ ಇಳಿದು ಬಂದ್ರು ಅನ್ನೋ ನಂಬಿಕೆ ಕೂಡ ಇದೆ. ಶಿವನ ಜಡೆಯಲ್ಲಿ ಗಂಗೆ ಇರೋದ್ರಿಂದ ಶಿವನನ್ನು ಗಂಗಾಧರ ಅಂತ ಕರೆಯಲಾಗುತ್ತೆ. ಭಗೀರಥ ಗಂಗೆಯನ್ನು ಭೂಮಿಗೆ ಕರೆತಂದಿದ್ರಿಂದ ಗಂಗೆಗೆ ಭಗೀರಥಿ ಅನ್ನೋ ಹೆಸರು ಕೂಡ ಇದೆ. ಗಂಗೆ ಪಾಪಗಳನ್ನು ತೊಳೆಯೋದು ಹೇಗೆ? ಒಂದಿನ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಕೂತಿರ್ತಾರೆ. ಆಗ ಶಿವನನ್ನು ಮಾತನಾಡಿಸುವ ಗಂಗೆ, ನನಗೆ ನೀವು ಇಷ್ಟ, ನನ್ನನ್ನು ನೀವು ಪತ್ನಿಯ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಬೇಡಿಕೊಳ್ತಾರೆ. ಆಗ ಪಕ್ಕದಲ್ಲಿದ್ದ ಪಾರ್ವತಿ ಸಿಟ್ಟಿಗೆದ್ದು ಗಂಗೆಗೆ ಶಾಪ ಕೊಡ್ತಾರೆ. ನಿನ್ನಲ್ಲಿ ಮೃತದೇಹಗಳು ತೇಲಾಡುತ್ತವೆ, ಪಾಪಗಳನ್ನು ತೊಳೆದು ನೀನು ಮಲಿನವಾಗ್ತೀಯ, ನಿನ್ನ ಬಣ್ಣ ಕಪ್ಪಾಗುತ್ತೆ ಅಂತ ಶಪಿಸ್ತಾರೆ. ಹೆದರಿದ ಗಂಗೆ ಕಣ್ಣೀರಿಟ್ಟು ಶಿವ ಮತ್ತು ಪಾರ್ವತಿಯ ಬಳಿ ಕ್ಷಮೆ ಕೇಳ್ತಾರೆ. ಆಗ ಶಿವ, ಹೇ ಗಂಗೆ, ಪಾರ್ವತಿಯ ಶಾಪವನ್ನ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಆದರೆ ಎಷ್ಟೇ ಮೈಲಿಗೆಯಾದರೂ ಸಾಧು ಸಂತರು ಬಂದು ನಿನ್ನಲ್ಲಿ ಸ್ನಾನ ಮಾಡಿದಾಗ ನೀನು ಮತ್ತೆ ಪವಿತ್ರವಾಗ್ತೀಯ, ಎಲ್ಲರ ಪಾಪಗಳನ್ನು ತೊಳೆಯುತ್ತೀಯ ಅಂತ ವರ ಕೊಡ್ತಾರೆ. ಹೀಗಾಗಿಯೇ ಗಂಗೆ ಸ್ನಾನ ಮಾಡಿದ್ರೆ ಪಾಪ ತೊಳೆಯುತ್ತೆ, ಅಲ್ಲಿ ಅಸ್ಥಿ ಬಿಟ್ಟರೆ ಸತ್ತವರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗೆ ತನ್ನ ಮಕ್ಕಳನ್ನೇ ಕೊಂದಿದ್ದು ಯಾಕೆ? ಗಂಗಾ ಮಾತೆ ಕುರುವಂಶದ ರಾಜ ಶಾಂತನು ಜೊತೆ ಮದುವೆ ಆದ್ರು. ಆದರೆ ಮದುವೆಯಾಗೋಕ್ಕೂ ಮುನ್ನ ಗಂಗೆ ಶಾಂತನು ಮಹಾರಾಜನಿಗೆ ಒಂದು ಷರತ್ತು ವಿಧಿಸಿದ್ರು. ನಾನು ಏನು ಮಾಡಿದ್ರೂ ನೀವು ಪ್ರಶ್ನೆ ಕೇಳಬಾರ್ದು, ಒಂದು ವೇಳೆ ಕೇಳಿದ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅನ್ನೋದು ಆ ಷರತ್ತಾಗಿತ್ತು. ನಂತರ ದಂಪತಿಗೆ ಒಂದೊಂದಾಗೆ ಮಗು ಜನಿಸ್ತು. ಆದರೆ ಪ್ರತಿ ಮಗುವನ್ನು ಗಂಗೆ ನದಿಯಲ್ಲಿ ಬಿಟ್ಟು ಬರ್ತಿದ್ರು. ಹೀಗೆ 7 ಮಕ್ಕಳನ್ನ ನೀರಿನಲ್ಲಿ ಬಿಟ್ಟು ಜೀವ ತೆಗೆದ್ರು. ಅದಕ್ಕೂ ಒಂದು ಕಾರಣ ಇತ್ತು. ಈ ಹಿಂದೆ 8 ವಸುಗಳು ವಸಿಷ್ಠ ಮಹರ್ಷಿಯ ಗೋವುಗಳನ್ನು ಕದ್ದಿದ್ರು. ಆಗ ವಸಿಷ್ಠ ಋಷಿ 8 ವಸುಗಳಿಗೆ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟುವಂತೆ ಶಾಪ ಕೊಟ್ಟಿದ್ರು. ಆಗ ಗಂಗೆ ಭೂಮಿ ಮೇಲೆ ತನ್ನ ಗರ್ಭದಿಂದಲೇ ನಿಮಗೆ ಜನ್ಮ ಕೊಡ್ತೀನಿ, ಮರುಕ್ಷಣವೇ ಮುಕ್ತಿಯನ್ನು ಕೊಡ್ತೀನಿ ಅಂತ ವಸುಗಳಿಗೆ ಮಾತು ಕೊಟ್ಟಿದ್ರು.
ಅದೇ ಕಾರಣಕ್ಕೆ ಶಾಂತನು ಮಹಾರಾಜನಿಂದ ತನಗೆ ಹುಟ್ಟಿದ 7 ಮಕ್ಕಳನ್ನು ನದಿಗೆ ಬಿಟ್ಟಿದ್ರು. 8ನೇ ಮಗುವನ್ನು ನೀರಿಗೆ ಬಿಡೋಕೆ ಹೋದಾಗ ಶಾಂತನು ಪ್ರಶ್ನೆ ಮಾಡಿದ್ರು. ಇದರಿಂದ ಮಾತು ಮುರಿದಂತಾಯ್ತು. ಹೀಗಾಗಿ ಆ 8ನೇ ಮಗುವನ್ನು ನೀರಿಗೆ ಬಿಡದೆ ತನ್ನೊಂದಿಗೆ ಕರೆದುಕೊಂಡು ಹೋದ್ರು. ಶಾಂತನುವನ್ನು ಬಿಟ್ಟು ದೂರ ಹೋದ್ರು. ಆ ಮಗುವೇ ದೇವರಥ, ಅಂದ್ರೆ ಭೀಷ್ಮ ಪಿತಾಮಹ. ಗಂಗೆಯ ನೀರು ಕೆಡೋದಿಲ್ಲ ಯಾಕೆ? ನಾವು 1-2-3 ದಿನ ನೀರನ್ನ ಬಾಟಲಿನಲ್ಲಿ ತುಂಬಿ ಇಟ್ರೆ ವಾಸನೆ ಬರೋಕೆ ಶುರುವಾಗುತ್ತೆ. ಆದರೆ ಗಂಗೆ ನೀರನ್ನು ಬಾಟಲಿಯಲ್ಲಿ ತುಂಬಿ ಹಲವು ತಿಂಗಳ ಕಾಲ ಇಟ್ಟರೂ ಅದು ಕೆಡೋದಿಲ್ಲ. ವಿಜ್ಞಾನಿಗಳ ಪ್ರಕಾರ ಗಂಗಾ ನದಿಯಲ್ಲಿ ಉಳಿದ ನದಿಗಿಂತ 25% ಜಾಸ್ತಿ ಆಕ್ಸಿಜನ್ ಇದೆ. ಹೆಚ್ಚು ಆಕ್ಸಿಜನ್ ಇರೋದ್ರಿಂದ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳಿಗೆ ವಿರುದ್ಧವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಕ್ರಿಯೇಟ್ ಆಗಲ್ಲ. ಇದರಿಂದ ನೀರು ಹಾಳಾಗೋದಿಲ್ಲ. ಗಂಗಾ ನದಿ ಬೆಟ್ಟ ಗುಡ್ಡಗಳಿಂದ ಹರಿದು ಬರುತ್ತೆ. ಈ ವೇಳೆ ಇದರಲ್ಲಿ ಹಲವು ಮಿನರಲ್ಸ್ ಸೇರಿಕೊಳ್ಳುತ್ತೆ. ಅದರಲ್ಲಿ ಸಲ್ಫರ್ ಕೂಡ ಪ್ರಮುಖವಾಗಿದೆ. ಇದು ನೀರಿನಲ್ಲಿ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯನ್ನು ತಡೆಯುತ್ತೆ. ಇದರ ಜೊತೆಗೆ ಗಂಗಾ ಜಲದಲ್ಲಿ ಬ್ಯಾಕ್ಟೀರಿಯೋಫೇಜ್ ಅನ್ನೋ ವೈರಸ್ ಇರುತ್ತೆ. ಇದು ನೀರನ್ನು ಹಾಳು ಮಾಡಬಹುದಾದ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಹೀಗೆ ಗಂಗಾ ನದಿಯ ನೀರು ತನ್ನಲ್ಲೇ ಶುದ್ಧೀಕರಣದ ತಂತ್ರಜ್ಞಾನ ಹೊಂದಿದೆ. ಇದು ಧಾರ್ಮಿಕವಾಗಿ ಮಾತ್ರವಲ್ಲದೆ ವೈಜ್ಞಾನಿಕವಾಗಿಯೂ ಒಂದು ಪವಾಡವೇ ಆಗಿದೆ. ಫ್ರೆಂಡ್ಸ್, ಇದು ಪಾಪನಾಶಿನಿ ಗಂಗೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಗಂಗಾ ನದಿಯ ಬಗ್ಗೆ, ಗಂಗಾ ಸ್ನಾನದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.